ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇನ್ನೇನು 2 ವಾರಗಳಲ್ಲಿ PKL ಸೀಸನ್ 12 ಆಕ್ಷನ್ ನಡೆಯಲಿದ್ದು, ಇದಕ್ಕಿಂತ ಮುಂಚೆ ಎಲ್ಲಾ ತಂಡಗಳ ರಿಟೇಲ್ ಪ್ಲೇಯರ್ ಲಿಸ್ಟ್ ಹೊರಗೆ ಬೀಳಲಿದೆ. ಹಾಗೇನೆ ಇವತ್ತು ಕೆಲವು ತುಂಬಾ ದೊಡ್ಡ ಆಟಗಾರರು ತಮ್ಮ ತಂಡದಿಂದ ರಿಲೀಸ್ ಆಗಿದ್ದಾರೆ. ಅಂದರೆ ಕಳೆದ ವರ್ಷದ ಬೆಸ್ಟ್ ರೈಡರ್ ಮತ್ತು ಬೆಸ್ಟ್ ಡಿಫೆಂಡರ್ ಕೂಡ ತಮ್ಮ ತಂಡದಿಂದ ರಿಲೀಸ್ ಆಗಿದ್ದಾರೆ. ಮತ್ತೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಕೂಡ 2 ಮೇನ್ ಆಟಗಾರರನ್ನು ರಿಲೀಸ್ ಮಾಡಿದೆ. ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ತಂಡದಿಂದ ಯಾರ್ಯಾರು ದೊಡ್ಡ ಪ್ಲೇಯರ್ಸ್ ರಿಲೀಸ್ ಆಗಿದ್ದಾರೆ ಅಂತ ಹೇಳ್ತೇನೆ. ಆದರೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯೂಟ್ಯೂಬ್ ಅಲ್ಲಿ ಯಾರೂ ಕೂಡ ಪ್ರೋ ಕಬಡ್ಡಿ ಲೀಗ್ ಬಗ್ಗೆ ಅಷ್ಟೇನು ವಿಡಿಯೋಸ್ ಅನ್ನು ಮಾಡ್ತಾ ಇಲ್ಲ. ಅಂದ್ರೆ ತುಂಬಾ ಕಡಿಮೆ ಚಾನೆಲ್ಗಳು ಪ್ರೋ ಕಬಡ್ಡಿ ಲೀಗ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದಾರೆ. ಸಾಗರ್ ಸ್ಟೋರೀಸ್ ಅವರು ಕೂಡ ಅಷ್ಟೇನು ವಿಡಿಯೋಸ್ ಮಾಡ್ತಾ ಇಲ್ಲ. ನನಗನಿಸುತ್ತದೆ ಮೋಸ್ಟ್ ಪ್ರಾಬಬ್ಲಿ ಇಲ್ಲಿ PKL ನ ಫ್ಯಾನ್ ಫಾಲೋಯಿಂಗ್ ಕಡಿಮೆ ಆಗಿರುವುದರಿಂದ ಹೀಗೆ ಆಗಿರಬಹುದಂತ. ಆದರೆ ನಾನು ನಿಮಗೆ ಒಂದು ಮಾತನ್ನು ಹೇಳುತ್ತೇನೆ, ನೀವೇನಾದ್ರೂ ಪ್ರೋ ಕಬಡ್ಡಿಯ ದೊಡ್ಡ ಅಭಿಮಾನಿ ಆಗಿದ್ದರೆ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಬಹುದು. ಯಾಕೆಂದ್ರೆ ಈ ಚಾನಲ್ ನಿಮಗೆ ಫಸ್ಟ್ಗೆನೆ PKL ಮತ್ತು ಬೆಂಗಳೂರು ಬುಲ್ಸ್ ರಿಲೇಟೆಡ್ ಎಲ್ಲ ಅಪ್ಡೇಟ್ಸ್ಗಳು ಸಿಗುತ್ತಾ ಹೋಗುತ್ತೆ. ಅದಕ್ಕಾಗಿ ಬೇಗನೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಮತ್ತೆ ನಿಮ್ಮೆಲ್ಲರ ಬಳಿ ಇನ್ನೊಂದು ವಿನಂತಿ, ಈ ವಿಡಿಯೋಕ್ಕೆ ಪ್ಲೀಸ್ 100 ಲೈಕ್ಸ್ ಅನ್ನು ಕಂಪ್ಲೀಟ್ ಮಾಡಿಸಿ. ಯಾಕೆಂದರೆ ಈಗ 100 ಲೈಕ್ಸ್ ಕಂಪ್ಲೀಟ್ ಆದರೆ ನನಗೆ ಇನ್ನೂ ಕೂಡ ವಿಡಿಯೋಸ್ ಮಾಡಲಿಕ್ಕೆ ಪ್ರೋತ್ಸಾಹ ಸಿಗುತ್ತದೆ. ಹಾಗಾದರೆ ಇನ್ನೂ ತಡ ಮಾಡದೆ ಬೇಗನೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವಿಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಟಾಪ್ ರಿಲೀಸ್ ಆಟಗಾರ ಬಗ್ಗೆ ಮಾತಾಡೋದಾದ್ರೆ, ನಾನು ನಿನ್ನೆ ಈ ವಿಡಿಯೋ ಮಾಡಿ ಹೇಳಿದ್ದೆ ಬೆಂಗಳೂರು ಪರ್ದೀಪ್ ನರ್ವಾಲ್ ಅನ್ನು ರಿಲೀಸ್ ಮಾಡಿದೆ ಅಂತ. ಆದರೆ ಆ ವಿಡಿಯೋದ ಕಮೆಂಟ್ ಅಲ್ಲಿ ತುಂಬಾ ಮಂದಿ ಹೇಳ್ತಾ ಇದ್ರು ಇದು ಫೇಕ್ ನ್ಯೂಸ್ ಹಾಗೆ ಹೀಗೆ ಅಂತ. ಆದರೆ ನಾನು ಇಲ್ಲಿ ಯಾವುದೇ ಒಂದು ಫೇಕ್ ನ್ಯೂಸ್ ಅನ್ನಂತೂ ಕೊಡ್ತಾ ಇಲ್ಲ. ನಾನು ಎಲ್ಲ ನ್ಯೂಸ್ ಕೊಟ್ಟರೆ ಅದು 100% ಪಕ್ಕ ಆಗಿ ಇರುತ್ತದೆ. ಹಾಗಾಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಈಗಾಗಲೇ ಪರ್ದೀಪ್ ನರ್ವಾಲ್ ಮತ್ತು ನಮ್ಮ ತಂಡದಲ್ಲಿ ಹೋದ ವರ್ಷ ಉತ್ತಮವಾದ ಡಿಫೆಂಡರ್ ಆಗಿದ್ದ ನಿತಿನ್ ರಾವಲ್ ಅವರನ್ನು ಕೂಡ ರಿಲೀಸ್ ಮಾಡಿದೆ. ಹೌದು, ಬೆಂಗಳೂರು ತಂಡ ಈಗಾಗಲೇ ಇಬ್ಬರನ್ನು ರಿಲೀಸ್ ಮಾಡಿದ್ದು, ಈ ಇಬ್ಬರು ನಮಗೆ ನಾಳಿದ್ದು ಆಕ್ಷನ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತಾರೆ. ಹಾಗೆ ನಿಮಗೇನು ಅನಿಸುತ್ತೆ, ಈ ಇಬ್ಬರು ಬೇರೆ ಯಾವ ತಂಡಕ್ಕೆ ಹೋಗಬಹುದು, ಅಥವಾ ಇಲ್ಲಿ ಬೆಂಗಳೂರು ಏನಾದರೂ FBM ಅನ್ನು ಯೂಸ್ ಮಾಡಿ ಪುನಃ ನಮ್ಮ ತಂಡಕ್ಕೆ ಆಡ್ ಮಾಡುತ್ತಾ? ಇನ್ನೊಂದು ಕಡೆ ಜೈಪುರ್ನ ತಂಡ ಕೂಡ ತನ್ನ ಸ್ಟಾರ್ ರೈಡರ್ ಆದ ಅರ್ಜುನ್ ದೇಶ್ವಾಲ್ ಅನ್ನು ರಿಲೀಸ್ ಮಾಡಿದೆ. ಮತ್ತು ಇನ್ನೊಂದು ಕಡೆ ಡೆಲ್ಲಿಯವರು ಕೂಡ ನವೀನ್ ಕುಮಾರ್ ಮತ್ತು ಆಶು ಮಲಿಕ್ ಅನ್ನು ರಿಲೀಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನೊಂದು ಕಡೆ ತೆಲುಗು ಟೈಟನ್ಸ್ ಅವರು ಕೂಡ ಪವನ್ ಶರಾವತ್ ಮತ್ತು ವಿಜಯ್ ಮಲಿಕ್ ಅನ್ನು ರಿಲೀಸ್ ಮಾಡಿದ್ದಾರೆ. ಹಾಗೆಯೇ ಹರಿಯಾಣ ಸ್ಟೀಲರ್ಸ್ ಅವರು PKL ಸೀಸನ್ 11 ಅತ್ಯುತ್ತಮವಾದ ಡಿಫೆಂಡರ್ ಆಗಿದ್ದ ಮೊಹಮ್ಮದ್ ರೇಜಾ ಸದ್ಲೋಯಿ ಅನ್ನು ಕೂಡ ರಿಲೀಸ್ ಮಾಡಿದೆ. ಇವರನ್ನು ಕೂಡ ಇವರು ಬೇಕಾದಲ್ಲಿ FBM ಕಾರ್ಡ್ ಅನ್ನು ಯೂಸ್ ಮಾಡಿ ತಮ್ಮ ತಂಡಕ್ಕೆ ಪುನಃ ಆಡ್ ಮಾಡಬಹುದು. ಆದ್ರೆ ಇದು ಅಂತೂ ತುಂಬಾನೇ ಕಷ್ಟ ಇದೆ. ಆಕ್ಷನ್ ಅಲ್ಲಿ ಇವರ ಪ್ರೈಸ್ ಕೂಡ ತುಂಬಾನೇ ಹೈ ಆಗುವ ಸಾಧ್ಯತೆ ಇದೆ. ಮತ್ತೆ ಪಟ್ನಾ ಪೈರೇಟ್ಸ್ ಅವರು ಕೂಡ PKL ಸೀಸನ್ 11 ಅತ್ಯುತ್ತಮವಾದ ರೇಡರ್ ಆಗಿದ್ದ ದೇವಾಂಕ್ ಅನ್ನು ರಿಲೀಸ್ ಮಾಡಿದೆ. ಅಂದ್ರೆ ಎಲ್ಲಾ ತಂಡಗಳು ತಮ್ಮ ಸ್ಟಾರ್ ಆಟಗಾರನ್ನೇ ರಿಲೀಸ್ ಮಾಡ್ತಾ ಇದ್ದಾರೆ. ಹಾಗಾಗಿ PKL ಸೀಸನ್ 12 ಎಲ್ಲಾ ತಂಡಗಳ ಆಟಗಾರರು ಸಫಲ ಆಗೋದ್ರಲ್ಲಿ ಯಾವುದೇ ಒಂದು ಡೌಟ್ ಕಾಣಿಸ್ತಾ ಇಲ್ಲ. ನಿಮಗೇನು ಅನಿಸುತ್ತೆ, ಈ ಸ್ಟಾರ್ ಆಟಗಾರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಯಾವ ಒಂದು ಆಟಗಾರರನ್ನು ಟಾರ್ಗೆಟ್ ಮಾಡಬೇಕಂತ? ನನಗಂತೂ ಅನಿಸುತ್ತೆ ಬೆಂಗಳೂರು ಇಲ್ಲಿ ಪುನಃ ಪವನ್ ಶರಾವತ್ ಅನ್ನೇ ಟಾರ್ಗೆಟ್ ಮಾಡಬೇಕು. ಯಾಕೆಂದ್ರೆ ಪವನ್ ಶರಾವತ್ ಅವರು ಬೆಂಗಳೂರಲ್ಲಿ ತನ್ನ ಉತ್ತಮವಾದ ಒಂದು ಪ್ರದರ್ಶನವನ್ನು ಕೊಟ್ಟಿದ್ದು. ಮತ್ತೆ ನಾನು ಬೇಗ ನಮ್ಮ ಬೆಂಗಳೂರು ತಂಡ PKL ಸೀಸನ್ 12 ಆಕ್ಷನ್ ಅಲ್ಲಿ ಯಾವ ಒಂದು ಆಟಗಾರರನ್ನು ಟಾರ್ಗೆಟ್ ಮಾಡಬಹುದಂತ ವಿಡಿಯೋವನ್ನು ಕೂಡ ಮಾಡುತ್ತೇನೆ. ಆದರೆ ಆ ವಿಡಿಯೋ ಬೇಗನೆ ಬೇಕಾದರೆ ನೀವು ಇಲ್ಲಿ ಈ ವಿಡಿಯೋದಲ್ಲಿ 100 ಲೈಕ್ಸ್ ಅನ್ನು ಕಂಪ್ಲೀಟ್ ಮಾಡಬೇಕು. ಇದು ನಿಮಗೆ ಒಂದು ಟಾಸ್ಕ್. ಹಾಗಾದರೆ ಈ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬೈ ಬೈ.